ಹಲೋ, ಈಟ್ ಆ್ಯಂಡ್ ಎಕ್ಸ್ಪ್ಲೋರ್ ಚಾನಲಲ್ಲಿ ಇವತ್ತು ವೆಜಿಟಬಲ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮೊದಲಿಗೆ ನಾವು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ತೊಳೆದು ನೆನೆಸ್ಕೊಳ್ಳೋಣ. ಅದು ಬಿಟ್ಟು ಅದಕ್ಕೆ ಮಸಾಲೆಗೆ ಏನೇನು ಬೇಕು ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳೋಣ. ಸೊ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ 2-3 ಏಲಕ್ಕಿ, ಚಕ್ಕೆ 1-2 ಪೀಸು ಮತ್ತು ಲವಂಗ ಅಷ್ಟು ಹಾಕಿ ಅದಾದಮೇಲೆ 1 ಇಡೀ ಪುದೀನ, ಹಸಿಮೆಣಸಿನ್ಕಾಯಿ, 1-2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಇಷ್ಟನ್ನು ಹುರ್ಕೋಬೇಕಾಗುತ್ತೆ. ಸೊ ನಾವು ಪ್ರಪೋರ್ಷನ್ ತೊಗೊಂಡಿರೋದು 4 ಜನಕ್ಕಾಗುವಷ್ಟು ಪಲಾವ್ ಅಂತ ಲೆಕ್ಕ ತೊಗೋಬೋದು ನೀವು. ಸೊ ಅದಕ್ಕೋಸ್ಕರ ನಾವು ಒಂದು 5 ಒಣಮೆಣಸಿನ್ಕಾಯಿ, 3 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀವಿ. ಸೊ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೋದು. ಸೊ 1 ಇಡೀ ಪುದೀನ ಎಲ್ಲದನ್ನು ಹಾಕಿ 1 to 2 ಮಿನಿಟ್ಸ್ ಸಾಲ್ಟ್ ಮಾಡಿದ್ರೆ ಪುದೀನ ಎಲ್ಲ ಸ್ಮೆಲ್ ಚೆನ್ನಾಗಿ ಫ್ರೇಗ್ರೆನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ ನಂತರ ಅದನ್ನು ನಾವು ಮಿಕ್ಸಿ ಜಾರ್ಗೆ ತಣ್ಣಗಾದ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಶುಂಠಿ ಎಷ್ಟು ತೊಗೋತೀವೋ ಅದರ ಡಬಲ್ ಬೆಳ್ಳುಳ್ಳಿ ತೊಗೋಬೇಕಾಗುತ್ತೆ ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಅದು ಪೇಸ್ಟ್ ಆದ ನಂತರ ಒಂದು ಕುಕ್ಕರ್ಗೆ 2 to 3 ಟೇಬಲ್ ಸ್ಪೂನ್ ಆಯಿಲ್. ಸೊ ನಾವಿಲ್ಲಿ ನಾನು ಹೇಳ್ದಂಗೆ 4 ಜನಕ್ಕಾಗುವಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ. ಸೊ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಎಲ್ಲ ಪಲಾವ್ ಮಸಾಲೆ ಐಟಮ್ಸ್ ಹಾಕ್ಕೋಬೋದು. ಕಸೂರಿ ಮೇಥಿ ಇರ್ಬೋದು, ಎಲೆ, ಮರಾಠಿ ಮೊಗ್ಗು, ಸೊ ಮೇಸ್ ಅದೆಲ್ಲನೂ ನಿಮ್ಮ ಪ್ರಿಫರೆನ್ಸ್ ತಕ್ಕಂಗೆ ಹಾಕ್ಕೋಬೋದು. ಹುರ್ಕೊಳ್ಳೋಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀವಿ. ಸೊ ಇದನ್ನು 1 to 2 ಮಿನಿಟ್ಸ್ ಸಾಲ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ಕ್ಯಾರಮಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದ ನಂತರ ನೆನೆಸಿಟ್ಟು ಸೋಯಾ ಇದೆಯಲ್ಲ ಅದನ್ನು ಹಾಕೋಣ. ಸೊ ಇದು ಸ್ವಲ್ಪ ಇದು ಮಾಡ್ದಂಗೆ ಸಾಲ್ಟ್ ಮಾಡ್ತಾ ಇದ್ದಂಗೆ ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಸ್ಪೂನ್ ಉಪ್ಪು ಎರಡೂ ಹಾಕಿ ಸಾಲ್ಟ್ ಮಾಡಬೇಕಾಗುತ್ತೆ ನಾವು. ಸೊ ಇದೊಂಚೂರು ಸಾಲ್ಟ್ ಆಗ್ತಾ ಇದ್ದಂಗೆ ಹಳದಿನೂ ಸ್ವಲ್ಪ ಹಾಕ್ಕೋಬೋದು. ಸೊ ಈ 3 ಐಟಮ್ ಹಾಕಿದ್ದೀವಿ ಈಗ ಸದ್ಯಕ್ಕೆ. ಸೊ ಒಂದಾದ್ಮೇಲೆ ಒಂದು ಹಾಕಿ ಸಾಲ್ಟ್ ಮಾಡಿಕೊಂಡು ತರಕಾರಿ ತೊಳೆದು ಎತ್ತಿಟ್ಕೊಂಡಿದ್ದು ಹಾಕೋಣ. ಬೀನ್ಸು, ಕ್ಯಾರೆಟು, ಬಟಾಣಿ ಇಷ್ಟನ್ನು ನಾವು ತೊಗೊಂಡಿದ್ದೀವಿ ಪಲಾವ್ ಮಾಡೋದಕ್ಕೆ ಇವಾಗ. ಸೊ ಎಲ್ಲ ತರಕಾರಿ ಹಾಕಿದ್ಮೇಲೂ ಸ್ವಲ್ಪ ಉಪ್ಪು ಹಾಕೋಣ. ಬಿಕಾಸ್ ನಾವು ಈಗ ಉಪ್ಪು ಹಾಕಿದ್ರೆ ತರಕಾರಿಗೆ ಸ್ವಲ್ಪ ಉಪ್ಪು ಹಿಡಿಯುತ್ತೆ ಅಂತ ಸಾಲ್ಟ್ ಮಾಡ್ಕೋಬೇಕು ಎಲ್ಲದನ್ನು. ಸೊ ಇದೆಲ್ಲ ಸಾಲ್ಟ್ ಆದಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮುಂಚೆನೇ ತೋರಿಸ್ದಂಗೆ, ಸೊ ಆ ಪೇಸ್ಟನ್ನು ಆ್ಯಡ್ ಮಾಡಿ 1 to 2 ಮಿನಿಟ್ಸ್, ಅಟ್ಲೀಸ್ಟ್ ಫಾರ್ 5 ಮಿನಿಟ್ಸ್ ಯು ಶುಡ್ ಲೆಟ್ ಇಟ್ ಕುಕ್. ಸೊ ಎಲ್ಲ ಉಪ್ಪು ಖಾರ ಹಿಡಿಯೋಕ್ಕೆ ಒಂಚೂರು ಟೈಮ್ ಬೇಕಾಗುತ್ತೆ. ಸೊ ಸೈಮಲ್ಟೇನಿಯಸ್ಲಿ ಅದಕ್ಕೆ ಅಕ್ಕಿ ಮತ್ತು ನೀರು ರೆಡಿ ಮಾಡ್ಕೊಂಬಿಡೋಣ ಪಲಾವ್ಗೆ ಏನು ಬೇಕಾಗುತ್ತೆ ಅನ್ನೋಷ್ಟು. ಸೊ ಇಲ್ಲಿ ನಾನು 3/4 ಗ್ಲಾಸ್ ನೀರು ಹಾಕಿದ್ದೀವಿ. 3/4 ಗ್ಲಾಸ್ ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದೆ, ಅದರಲ್ಲಿ 1 ಗ್ಲಾಸ್ ನಾರ್ಮಲ್ ವೈಟ್ ರೈಸ್ ತೊಗೊಂಡಿದೆ, ಇನ್ನೊಂದು ಗ್ಲಾಸ್ ಜೀರಾ ರೈಸ್. ಸೊ ನಾರ್ಮಲ್ ವೈಟ್ ರೈಸ್ಗೆ ಪ್ರಪೋರ್ಷನ್ 1:2 ನೀರು, ಆ್ಯಂಡ್ ಜೀರಾ ರೈಸ್ಗೆ 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸ್ ನೀರು ಸಾಕಾಗುತ್ತೆ. ಇಲ್ಲಾಂದರೆ ಅಕ್ಕಿ ಮೆತ್ತಗಾಗುತ್ತೆ, ಅದು ಪಲಾವ್ ಮುದ್ದೆ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇದಕ್ಕೆ 3/4 ಕಪ್ಸ್ ಬಿಸಿನೀರು. ಸೊ ಅಕ್ಕಿ ಹಾಕಿದ್ವಿ, ಒಂಚೂರು ಫ್ರೈ ಮಾಡಿ ಬಿಸಿ ನೀರು ಕಾದ ತಕ್ಷಣ ಅದನ್ನು ಹಾಕಿ 1 to 2 ಮಿನಿಟ್ಸ್ ಎಲ್ಲದನ್ನು ಬಿಟ್ಟರೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಮಲ್ಲಿ ನೀವು ಕರೆಕ್ಟಾಗಿ ಉಪ್ಪು ಎಷ್ಟು ಬೇಕಾಗುತ್ತೆ ಅಂತ ಚೆಕ್ ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ. ಲಾಸ್ಟ್ಗೆ ಲೆಮನ್ ಜ್ಯೂಸ್ ಎಲ್ಲ ಹಾಕಿ 1-2 ಕುದಿ ಬಂದ ತಕ್ಷಣ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಬೋದು. ಸೊ ಇಲ್ಲಿ 2 ವಿಸಿಲ್ ಬಂದ ನಂತರ ನಾವು ಕುಕ್ಕರ್ ಓಪನ್ ಮಾಡ್ತಾ ಇದ್ದೀವಿ. ಸೊ ಯುವರ್ ಪಲಾವ್ ಇಸ್ ರೆಡಿ. ಸೊ ಬೆರೆಸ್ಬಿಟ್ಟು ಫ್ಲೇವರ್ ಸ್ವಲ್ಪ ಜಾಸ್ತಿ ಆಗಲಿ ಅಂತ 1 to 2 ಸ್ಪೂನ್ ತುಪ್ಪನೂ ಆ್ಯಡ್ ಮಾಡ್ತೀವಿ. ಕೊರಿಯಾಂಡರ್ ಫಾರ್ ಗಾರ್ನಿಷಿಂಗ್. ಇಟ್ಸ್ ಟೈಮ್ ಟು ಪ್ಲೇಟ್ ಯುವರ್ ಪಲಾವ್. ಸೊ ಪಲಾವ್ ಜೊತೆಗೆ ಸೈಡಲ್ಲಿ ರೈತ ಇಲ್ಲ ಅಂದರೆ ನಮಗೆ ಕಂಪ್ಲೀಟ್ ಅನ್ಸೋದಿಲ್ಲ. ಸೊ ಹಾಗಾಗಿ ಒಂದು ಪ್ಲೇಟ್ ತೊಗೊಂಡು ನೀಟಾಗಿ ಸ್ವಲ್ಪ ಪಲಾವ್ ರೈತ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ರೈತ ನಾವು ಆ್ಯಡ್ ಮಾಡ್ತಾರೋದು ಸ್ವೀಟ್ ಪೊಟ್ಯಾಟೊ ರೈತ. ಸೊ ನಾನು ಇನ್ನೊಂದು ಶಾರ್ಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಸ್ವೀಟ್ ಪೊಟ್ಯಾಟೊ ರೈತ ಅಂತ. ಯು ಕ್ಯಾನ್ ಚೆಕ್ ಔಟ್ ದ್ಯಾಟ್ ರೆಸಿಪಿ ಆಸ್ ವೆಲ್. ಸೊ ನೌ ಆರ್ pulav is ready to taste. Enjoy it. Thanks for watching. Please do like, share and subscribe.